ಹೌದು, ಅದ್ಭುತವಾದ ಲೀಡರ್ಸ್ ಅಡಿಯಲ್ಲಿ ನಾನು ಸಾಕಷ್ಟು ಕಲ್ತಿದ್ದೀನಿ. ಸೊ ಇವತ್ತು ಏನಾಗಿದ್ದೀನಿ ನನ್ನನ್ನು ರೂಪಿಸಿರುವಂಥ ಸಾಕಷ್ಟು ಜನ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಲೇಬೇಕು. ಕಿರಣ್ ಶ್ರೀಧರ್ ಇರಬಹುದು, ವಿನಾಯಕ್ ಜೋಶಿ ಇರಬಹುದು, ಬಿನಾಯ್ ಜೋಸೆಫ್ ಅಂತ ಅವರೇ ನಾನು ಆಡಿಷನ್ ಫಸ್ಟ್ ತಗೊಂಡಿದ್ದು. ಆ್ಯಂಡ್ ಅದಾದ್ಮೇಲೆ ಸುಮಾರಷ್ಟು ಬಾಸಸ್, ಸ್ಟಾಲಿನ್ ಅಂತ ಅವರಿಂದ ಸುಮಾರು ಕಲಿತೆ. ಸೊ 2 to 5 ಕೂತೆ ಲೈವ್ ಮಾಡೋದಕ್ಕೆ ಮಾತಾಡ್ತಾ ಇದ್ದೀನಿ. ಫಸ್ಟ್ ಲಿಂಕು ಏನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಬಿಕಾಸ್ ಯಾರು ಇರಲ್ವಲ್ಲ ಸ್ಟುಡಿಯೋಲಿ, ನಮಗೆ ಎಷ್ಟು ಜನ ಕೇಳ್ತಿದ್ದಾರೇನೋ ಅಂದಾಜೆ ಇರಲ್ಲ. ಹಿಂದೆಯಿಂದ ಒಂದಷ್ಟು ಜನ ಬಂದ್ರು ಡೋರ್ ಓಪನ್ ಮಾಡ್ಕೊಂಡು, ಬಿಕಾಸ್ ಡೋರ್ ಹಿಂಭಾಗದಲ್ಲಿತ್ತು. ನಾನು ಡಿಸ್ಟರ್ಬ್ ಮಾಡ್ಬಿಡಿ, ಲಿಂಕ್ ಮಾಡ್ತಾ ಇದ್ದೀನಿ ಅಂತ ಆಕ್ಷನ್ ಅಲ್ಲಿ. ಆಯ್ತಾ, ಅವರು ಅವಾಗ ಮೈಕೆ ಆನ್ ಮಾಡಿಲ್ಲ. ಹೌದಾ, ಮೈಕೆ ಆನ್ ಮಾಡಿದೆ, ಮಾತಾಡ್ತಾ ಇದ್ದೀನಿ ನನ್ನ ಪಾಡಿಗೆ, ನಾನು ಎಲ್ಲ ಕೇಳಿಸ್ಕೊತಾ ಇದ್ದಾರೆ ಅಂತ ಅನ್ಕೊಂಡು. ಇದು ನನ್ನ ಫಸ್ಟ್ ಮೆಮೊರಿ ಆಫ್ ನಾನು ಹೇಗೆ ಒಂದು ಶೋ ಹೋಸ್ಟ್ ಮಾಡಿದೆ ಅಂತ. ಬಟ್ ಐ ಆಲ್ವೇಸ್ ಬಿಲೀವ್ ಇನ್ ಅದದೇ ತಪ್ಪುಗಳನ್ನ ಮಾಡಬಾರ್ದು, ಹೊಸ ತಪ್ಪುಗಳನ್ನ ಮಾಡಬೇಕು ಅಂತ. ಸಾಕಷ್ಟು ತಪ್ಪುಗಳನ್ನ ಮಾಡಿ ಕಲ್ತಿದ್ದೀನಿ. ಫಸ್ಟು ನೀವೆಲ್ಲ ಈ 5 ವರ್ಷದಲ್ಲಿ ಫಸ್ಟ್ ಟೈಮ್ ನಿಮ್ಮನ್ನ ರೇಡಿಯೋ ಜಾಕಿ ಅಂತ ಹೊರಗಡೆ ವಾಯ್ಸ್ ನೋಡಿ ಕಂಡುಹಿಡಿದಿದೆ ಅವಾಗ ರೇರ್ ಅಂತಾನೆ ಹೇಳ್ಬೋದು, ಹೇಳಿದ್ರೆ ಗೊತ್ತಾಗೋದು. ಬಟ್ ಇವಾಗ ವಿತ್ ಸೋಷಿಯಲ್ ಮೀಡಿಯಾ ಏನಾಗುತ್ತೆ, ಎಲ್ಲೋ ಫೇಸ್ ನೋಡಿದ್ ನೆನಪಿರುತ್ತೆ ಅವ್ರಿಗೆ. ವಾಯ್ಸ್ ಮೂಲಕ ಇವಾಗ ಒಂದು ಲಾಸ್ಟ್ 4-5 years ಅಲ್ಲಿ ಸುಮಾರು ಜನ ರೆಕಗ್ನೈಸ್ ಮಾಡಿದ್ದಾರೆ. ಅಂಗಡಿಗೆ ಮುಂಚೆ ಇಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದ್ರೆ ಮಾತಾಡಿದ ತಕ್ಷಣ ರೆಕಗ್ನೈಸ್ ಮಾಡೋದು ಹಂಗಿಲ್ಲ, ಬಟ್ ಹೇಳ್ದಾಗ ನಾನು ಕೇಳಿದೀನಿ ಅಂತ ಹೇಳಿರೋರಿದ್ದಾರೆ. ಬಟ್ ಇವಾಗ ಎಲ್ಲೋ ಅಂಗಡಿಗೆ ಹೋಗಿ ಏನೋ ಕೇಳ್ತೀನಿ, ಸೌಜನ್ಯ ತಾನೆ, ನಾನು ಇಷ್ಟರಲ್ಲೂ ಗೊತ್ತಾಗತ್ತಾ ಅಂತ. ನಿಮ್ಮ ವಾಯ್ಸ್ ಕಂಡುಹಿಡಿಬಹುದು. ನಾವು ಇವಾಗ ಅಬ್ಸರ್ವ್ ಮಾಡ್ತಾ ಇದೀವಲ್ಲ, ನಾವು ಸೋಷಿಯಲ್ ಮೀಡಿಯಾಗೆ ಬಂದ್ಮೇಲೆ ಅಬ್ಸರ್ವ್ ಮಾಡ್ತಿದ್ವಿ. ಮುಂಚೆ ತರ ಆಗಿದ್ರೆ ನಮಗೂ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ವಾಯ್ಸ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಒಂದ್ಸಲ ನೋಡಿದ್ರೆ ನೋಟ್ ಮಾಡ್ಕೊಬಿಡ್ತೀವಿ. ಕೆಲಸ ಅಂತ ಬಂದಾಗ ನಾನು ರಾಕ್ಷಸಿ ಆಯ್ತಾ, ನನ್ ಜೊತೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಹೀಗೆ ಇರ್ಬೇಕು, ಎಕ್ಸ್ಟ್ರೀಮ್ಲಿ ಪರ್ಟಿಕ್ಯುಲರ್, ನಾನು ಹೀಗೆ ಇರ್ಬೇಕು, ಇದೇ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ. ಅದೇ ತರದ ಮೆಂಟಾಲಿಟಿ ಇರೋರು ಮಾತ್ರ ನನ್ನ ಜೊತೆ ಕೆಲಸ ಮಾಡೋದಕ್ಕಾಗೋದು. ಎಕ್ಸಾಕ್ಟ್ಲಿ. ಪರವಾಗಿಲ್ಲ ಬಿಡು, ಹಿಂಗ್ ಮಾಡಿದ್ರು ನಡೆಯತ್ ಬಿಡು, ಹಿಂಗ್ ಮಾಡಿದ್ರು ನೋಡ್ತಾ ಇರ್ಬಿಡು, ಹಾಗಿದ್ರೆ ನನ್ನ ಜೊತೆ ಕೆಲಸ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದರಿಂದಾನೇ ಸಾಕಷ್ಟು ನಿಷ್ಠೂರಗಳನ್ನ ಕಟ್ಕೊಂಡಿದ್ದೀನಿ. ಅಂಡ್ ನನಗದೊಂದು, ನಾನು ಏನೇ ಮಾಡಿದ್ರು ಅದ್ರಲ್ಲಿ ನಾನು ಬೆಸ್ಟ್ ಆಗಿರ್ಬೇಕು ಅನ್ನೋದಿದೆ. ನೀವು ಅಡಿಗೆ ವಿಷಯದಲ್ಲಿ ಕೇಳಿದ್ರಿ, ಅಡಿಗೆ ನಾನು ಐ ಶುಡ್ ಬಿ ದ ಬೆಸ್ಟ್ ಕುಕ್, ಅಮ್ಮನಾಗಿ ನಾನು ಐ ಶುಡ್ ಬಿ ದ ಬೆಸ್ಟ್ ಮದರ್, ಹೆಂಡತಿಯಾಗಿ ಐ ಶುಡ್ ಬಿ ದ ಬೆಸ್ಟ್ ವೈಫ್. ಹಿಂಗೆಲ್ಲದ್ರಲ್ಲೂ ಬೆಸ್ಟ್ ಆಗಿ ಇರಬೇಕು ಅನ್ನೋದು ಆಕ್ಚುಲಿ ಒಂದು ಸ್ಟ್ರೆಸ್ಸು ನಿಮಗೆ ಬಿಲ್ಡಪ್ ಆಗ್ತಾ ಇರತ್ತೆ ಒಳಗೆ. ನಾನು ಇವಾಗ ಏನೋ ಒಂದು ಪ್ರಾಜೆಕ್ಟ್ ಇದನ್ನ ನಾನು ಬೆಸ್ಟ್ ಆಗಿ ಮಾಡಬೇಕು, ಅದೊಂದು ಸ್ಟ್ರೆಸ್. ಹಿಂಗೆ ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅನ್ನೋದು ಇಲ್ವೇ ಇಲ್ಲ, ಹಿಂಗೆ ಮಾಡಬೇಕು ಅಂತ. ಸೊ ಹಾಗೆ ಮಾಡ್ತಾ ಸಾಕಷ್ಟು ಅಭಿಮಾನಿಗಳು ಅಂತ ಹೇಳೋದಕ್ಕಿಂತ ಕೇಳುಗರು ಅಂತ ಅಷ್ಟು ಮಾತ್ರ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಅದೇ ಅಂತೀನಿ, ನನ್ನ ಫ್ಯಾನ್ಸ್ ಅಥವಾ ನನ್ನ ಅಭಿಮಾನಿಗಳು ಅನ್ನೋದು ತುಂಬಾ ದೊಡ್ಡ ಪದ, ಅದು ನಾವೆಲ್ಲ ಬಳಸಕ್ಕಾಗಲ್ಲ, ಬಳಸಲೂಬಾರ್ದು ಇಸ್ ವಾಟ್ ಐ ಫೀಲ್.